ಮಾರ್ಕ್ಸ್ ಕೊಟ್ಟೆ ಸ್ವಲ್ಪ ಇನ್ಕಂಪ್ಲೀಟ್ ಮಾಡ್ಕೊಡ್ತೀನಿ. ಇಲ್ಲ ಕಣ ಆಗಲ್ಲ, ಕೊಡೋದೇ ಇಲ್ಲ ಕಣ. ಇಲ್ಲ ಕಣೆ ನಾನು ಜರ್ಗಲ್ಲ. ನಾನು ಜರ್ಗಲ್ಲ ಅಂದ್ರೆ ಜರ್ಗಲ್ಲ ಅಷ್ಟೇ. ಯಾಕೆ ನಿನ್ ಮನೆಯಿಂದ ತಗೊಬಂದಿಲ್ಲೇನೋ ಇವತ್ತು? ತಂದಿದ್ದೆ, ಖಾಲಿ ಆದ್ವು. ಇಲ್ಲ, ಅಲ್ಲೋಗಿ ಇಟ್ಕೊಂಡ್ಬಂದು ಕುಡಿ, ನಾನು ಕೊಡೋದಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದು, ಸಮಸ್ಯೆ ಇದೆ. ಈ ರೀತಿ ಒಂದು ಕ್ಲಾಸ್ ರೂಮ್ ಇದ್ದರೆ ಅದನ್ನು ಮೌಲ್ಯ ಕೇಂದ್ರಿತ ತರಗತಿ ಕೊಠಡಿ ಅಂದರೆ ವ್ಯಾಲ್ಯೂ ಸೆಂಟರ್ಡ್ ಕ್ಲಾಸ್ ರೂಮ್ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಕಂಫರ್ಟಬಲ್ ಮತ್ತು ಕಾಮ್ ಆಗಿದ್ದಾಗ ಅಂದರೆ ಶಾಂತವಾಗಿದ್ದಾಗ ತುಂಬ ಸುಲಭವಾಗಿ ಕಲಿತೀವಿ. ಕೆಲವೊಮ್ಮೆ ಭಾವನಾತ್ಮಕ ಕಾರಣಗಳಿಂದ ಅಥವಾ ಸ್ನೇಹಿತರು, ಕುಟುಂಬ ಸದಸ್ಯರ ಜೊತೆಗಿನ ಜಗಳಗಳಿಂದಾಗಿ ಕಲಿಕೆಯ ಕಡೆ ಗಮನ ಹರಿಸೋದಕ್ಕೆ ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಪಾಠ ಕೇಳುವಾಗಲೂ ಕೂಡ ಜಗಳಗಳೇ ನೆನಪಾಗಿ ಪಾಠದ ಕಡೆ ಗಮನ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗಲ್ಲ. ನಾವು ನಮ್ಮ ಭಾವನೆಗಳನ್ನು ಹಂಚಿಕೊಂಡಾಗ ಶಾಂತವಾಗಿರ್ತೀವಿ, ಆಗ ಸಮಸ್ಯೆಗಳನ್ನು ಪರಿಹರಿಸ್ಬೋದು. ನಾವು ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ, ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಮತ್ತು ಕಲಿಯೋದಕ್ಕೆ ನಮ್ಮ ತರಗತಿಯನ್ನು ಸುರಕ್ಷಿತ ಸ್ಥಳವಾಗಿ ಮಾಡಬೇಕು. ಅಂತಹ ತರಗತಿ ಕೊಠಡಿಯನ್ನು ಮೌಲ್ಯ ಕೇಂದ್ರಿತ ತರಗತಿ ಕೊಠಡಿ ಅಂದರೆ ವ್ಯಾಲ್ಯೂ ಸೆಂಟರ್ಡ್ ಕ್ಲಾಸ್ ರೂಮ್ ಅಂತ ಕರಿತೀವಿ. ಅಂತಹ ಕೊಠಡಿ ಹೇಗಿರುತ್ತೆ ಈಗ ನೋಡಿ. ಮ್ಯಾಥ್ಸ್ ಮಾರ್ಕ್ಸ್ ಕೊಟ್ಟೆ ಸ್ವಲ್ಪ ಇನ್ಕಂಪ್ಲೀಟ್ ಮಾಡ್ಕೊಡ್ತೀನಿ. ಸರಿ, ನನಗೆ ನಾಳೆ ತಂದ್ಕೊಡ್ಬೇಕು. ಅದೇನು ಏನೋ ಇಂತಹ ತರಗತಿ ಕೊಠಡಿಯಲ್ಲಿ ಪ್ರತಿಯೊಂದು ಗೋಡೆ ಅಥವಾ ಮೂಲೆಯನ್ನು ಒಂದೊಂದಾಗಿ ಪರಿಚಯಿಸಬೇಕು. ಯಾವ ರೀತಿ ಅಂದರೆ, ಉದಾಹರಣೆಗೆ ಮೌಲ್ಯಗಳ ಗೋಡೆ ಅಂದರೆ ವ್ಯಾಲ್ಯೂಸ್ ವಾಲ್, ಸಾಮರ್ಥ್ಯಗಳ ಗೋಡೆ ಸ್ಟ್ರೆಂತ್ಸ್ ವಾಲ್, ಕೃತಜ್ಞತಾ ಗೋಡೆ ಅಂದರೆ ಗ್ರ್ಯಾಟಿಟ್ಯೂಡ್ ವಾಲ್, ದಯೆಯ ಪೆಟ್ಟಿಗೆ ಅಂದರೆ ಕೈಂಡ್ನೆಸ್ ಜಾರ್, ಗುರುತಿನ ಮೂಲೆ ಅಂದರೆ ಐಡೆಂಟಿಟಿ ಕಾರ್ನರ್, ಭಾವನೆಗಳ ಬೋರ್ಡ್ ಅಂದರೆ ಫೀಲಿಂಗ್ಸ್ ಬೋರ್ಡ್, ದೃಢೀಕರಣ ಕೇಂದ್ರ ಅಂದರೆ ಅಫರ್ಮೇಷನ್ ಸ್ಟೇಷನ್. ಇವುಗಳನ್ನು ನಾವು ತರಗತಿಯಲ್ಲಿ ಪರಿಚಯಿಸಬೇಕು. ಹಾಗಾದಾಗ ತರಗತಿಯು ಪ್ರತಿ ವಿದ್ಯಾರ್ಥಿಗೂ ಸುರಕ್ಷಿತ, ಗೌರವಾನ್ವಿತ ಮತ್ತು ಸಂತೋಷವನ್ನು ಅನುಭವಿಸುವಂಥ ಸ್ಥಳವಾಗುತ್ತೆ. ಅಂತಹ ತರಗತಿಯೇ ಮೌಲ್ಯ ಕೇಂದ್ರಿತ ತರಗತಿ ಕೊಠಡಿ, ವ್ಯಾಲ್ಯೂ ಸೆಂಟರ್ಡ್ ಕ್ಲಾಸ್ ರೂಮ್.